ಫೋನ್ ಮಾಡಿ ಹೀಗಾಗಿದೆ ಅಮ್ಮ ಅಂತ ನನಗೆ ಹೇಳಿದಿದ್ರೆ ನಾನ್ ಬಂದು ನನ್ ಸೊಸೆ ನೋಡ್ಕೋತಾ ಇರ್ಲಿಲ್ವಾ? ಅಜಿ, ಆ ಸಿಚುಯೇಷನ್ ಅಲ್ಲಿ ನಮ್ಗೆ ನಾವೆಲ್ಲಿದೀವಿ ಅಂತಾನೆ ಗೊತ್ತಿರ್ಲಿಲ್ಲ, ನಾವೇನ್ ಮಾಡ್ತಿದೀವಿ ಅಂತಾನೆ ಗೊತ್ತಿರ್ಲಿಲ್ಲ. ತಪ್ಪಾಗೋಗಿದೆ, ಹೊಟ್ಟೆಗೆ ಹಾಕೊಂಡ್ಬಿಡಿ. ಸಂಗೀತ, ಕೂಗು ಅಂತ ಶಾಕು ನಿಂಗೇನೆ ಬಡ್ದಿತ್ತು. ಅಲ್ಲ, ನಮ್ ಮನೇಲಿ ಇದ್ದಾಗ ನಿನ್ನ ಎಷ್ಟು ಗೋಳಿ ಕೊಡ್ತಾ ಇದ್ದೆ, ಎಷ್ಟು ಬೈತಾ ಇದ್ದೆ, ಎಷ್ಟು ಹಿಂಸೆ ಮಾಡ್ತಾ ಇದ್ದೆ. ಆವಾಗ ಆಗದೆ ಇರೋ ಶಾಕು ಇಲ್ಲಿ ಅದೆಂತ ಶಾಕು ಹೊಡಿತೆ ನಿಂಗೆ? ಕೋಮಾಗ ಹೋಗೋ ಅಂತದ್ದು. ಅತ್ತೆ, ಅದೇನೋ ಗೊತ್ತಿಲ್ಲ, ಅದು ಒಂದ್ ವಿಷಯ ನನ್ ನೆನ್ಪಿಗೆ ಬರ್ತಿಲ್ಲ ಅತ್ತೆ. ಅತ್ತೆ, ಅದು ವಯಸ್ಸಾದಂಗೆಲ್ಲ ಅಕ್ಕ ಸ್ವಲ್ಪ ಜಾಸ್ತಿನೇ ಸೆನ್ಸಿಟಿವ್ ಆಗ್ಬಿಡ್ತಾ ಇದ್ದಾಳೆ. ನಚ್ಚಿದು ಅಂಜಿದು ಮದ್ವೆ ಫಿಕ್ಸ್ ಆಯ್ತಲ್ಲ, ಆ ಖುಷಿ ತಡೆ ಕರ್ದಕ್ ಹೋಗ್ಬಿಟ್ಲು ನೋಡಿ. ಹೂ ಅದಕ್ಕೆ ಅತ್ತೆ. ಏನ್ ಶ್ರವಣ ಇದು? ಬೇರೆ ಊರಿಗೆ ನೀರ್ ಕುಡಿದ ತಕ್ಷಣ ಈ ಜ್ವರ ಕೆಮ್ಮು ಬಂತು ಅಂತಾರಲ್ಲ, ಹಾಗೆ ಕೋಮು ಬಗ್ಗೆ ಮಾತಾಡ್ತಾ ಇದೀಯ ನೀನು? ಅಯ್ಯೋ ಚಿಕ್ಕಪ್ಪ, ಸುಮ್ಮನೆ ಅದ್ರ ಬಗ್ಗೆ ಕೆದಕ್ತಾ ಇದ್ರೆ ಅಮ್ಮಂಗೆ ತಲೆನೋವು, ತಲೆ ಸುತ್ತು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಈಗ ಅದ್ರ ಬಗ್ಗೆ ಯಾಕೆ ಡಿಸ್ಕಷನ್ ಕ್ಯಾರಿ ಮಾಡೋದು, ಇಲ್ಲಿಗೆ ಬಿಟ್ಬಿಡೋಣ. ಹೋಗ್ಲಿ ಬಿಡಪ್ಪ, ನಾವ್ ಅದ್ರ ಬಗ್ಗೆ ಏನು ಕೇಳಲ್ಲ. ಅಜಿತಾ, ಎಲ್ಲರೂ ಬಂದಿದ್ದಾರೆ, ನಿನ್ ಹೆಂಡತಿ ಎಲ್ಲೋ ಬಂದೇ ಇಲ್ಲ. ಹೋಗಪ್ಪ ಅಜಿತಾ, ಹೋಗಿ ನಿನ್ನ ಹೆಂಡತಿನ ಕರ್ಕೊಂಡ್ ಬಾ. ಭೂಮಿನ ನನ್ ಹೆಂಡ್ತಿನ ಇವಾಗ್ಲೇ ಆದಷ್ಟು ಬೇಗ ಇದೇ ಕ್ಷಣ ಹಿಂಗೋಗ್ ಹಂಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ನನ್ ಹೆಂಡತಿ ಭೂಮಿ ಪರಮಾತ್ಮ ನನಗೆ ಯಾಕೆ ಈ ತರ ಹುಡುಕೊಂಡ್ ಬಂದು ನಾನೇನ್ ಪಾಪ ಮಾಡಿದ್ದೆ? ಈಗ ನಾನು ಯಾರನ್ನ ಕರ್ಕೊಂಡ್ ಹೋಗ್ಬಿಟ್ಟು ಇವಳು ನನ್ ಹೆಂಡತಿ ಭೂಮಿ ಅಂತ ನಿಂಗೆ ಅಜ್ಜಿ ಮುಂದೆ ನಿಲ್ಸೋದು? ನನ್ನನ್ನ ನಮ್ಮಮ್ಮನ ಕೋಮ ಕಳ್ಸಿದ್ದು ಸಾಕಾಗಿ ಇವ ನಿನ್ಗೆ? ಈಗ ಭೂಮಿನೂ ನಾನೇ, ಮನಸ್ವಿನೂ ನಾನು ಅಂತ ವಿಶ್ವರೂಪ ತೋರಿಸಿ ನಮ್ಮ ಅಜ್ಜಿನೂ. ಸ್ವಲ್ಪ ನಿಲ್ಲಿಸ್ತೀರಾ? ಅಲ್ಲ, ನಿಮ್ಮಷ್ಟಕ್ಕೆ ನೀವ್ ಏನಂತ ಅನ್ಕೊಂಡ್ಬಿಟ್ಟಿದೀರಾ? ಇಷ್ಟು ದಿನ ನೀವ್ ಏನೇ ಹೇಳಿದ್ರು ನಾನು ಅದನ್ನ ಪಾಲಿಸ್ತೇತಾ? ಇವತ್ತು ನಾನ್ ಹೇಳೋದನ್ನ ನೀವ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಅಲ್ಲ ಸಾಹೇಬ್ರೆ, 1 ವರ್ಷದಿಂದ ನಿಮ್ ಜೊತೆಲಿದ್ದೀನಿ. ನಾನೇನು, ನನ್ನ ವ್ಯಕ್ತಿತ್ವ ಏನು ಅನ್ನೋದು ಒಂದ್ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಂಡಿಲ್ವಲ್ಲ ನೀವು? ಇದೇ ಕೃಷ್ಣನ್ ವಿಗ್ರಹದ ಮುಂದೆ ತಾನೆ ನಾನ್ ನಿಮ್ಗೆ ಹೇಳಿದ್ದು, ನಮ್ಮಿಬ್ರು ಕಾಂಟ್ರಾಕ್ಟ್ ಪೇಪರ್ನ ಅಶ್ವಿನಿ ಮೂಲಕನೋ ಅಥವಾ ಅಂಜು ಮೂಲಕನೋ ಮನೆಯವ್ರಿಗೆ ಸೇರಿಸ್ತೀನಿ ಅಂತ. ತಲುಪಿಸ್ಬಿಟ್ಟಿಯಲ್ಲ. ಅಯ್ಯೋ ಸಾಹೇಬ್ರೆ, ಅದನ್ನ ನಾನ್ ಕೊಟ್ಟಿಲ್ಲ. ನಾನ್ ನಂಬಲ್ಲ. ನೀವ್ ನಂಬ್ಲೇಬೇಕು. ನನ್ಗೆ ಒಂದ್ ಡೌಟ್ ಸಾಹೇಬ್ರೆ. ಅಲ್ಲ, ನೀವು ಪೊಲೀಸೇನಾ ನಿಜವಾಗ್ಲು? ಸಾಹೇಬ್ರೆ, ಆ ಅಶ್ವಿನಿ ಯಾರು? ಒಂದು ದೊಡ್ಡ ಫ್ರಾಡ್. ಅವಳು ಈ ಮನೆಗ್ ಬಂದಾಗಿನ್ಲು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು ಅವಳು ದೊಡ್ಡ ಫ್ರಾಡ್ ಅಂತ. ಅವಳು ಹೇಳಿರೋ ಮಾತನ್ನ ನೀವ್ ನಂಬ್ತಿದ್ದೀರಲ್ಲ ಸಾಹೇಬ್ರೆ. ನಿಮ್ ಜೊತೆಲ್ಲೇ ಇದ್ದು ಒದ್ದಾಡೋ ನನ್ನ ಮಾತ್ ನಂಬಲ್ಲ ಅಂದ್ರೆ ಅದ್ ಹೇಗ್ ಸಾಹೇಬ್ರೆ? ಸರಿ, ಈಗ ಈ ಕಾಂಟ್ರಾಕ್ಟ್ ಡ್ರಾಮಾ ಎಲ್ಲ ಆಗಿದೆ ಅನ್ನೋದನ್ನೇ ಮರ್ತ್ಬಿಡಿ, ಸರಿನಾ? ಇವಾಗ ನಾನ್ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂದ್ರೆ ಮನೆಯವ್ರು ಯಾರಾದ್ರೂ ಯಾಕೆ, ಏನು, ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿರ್ಲಿಲ್ವಾ ನಿಮ್ಮನ್ನ ಅಥವಾ ನನ್ನನ್ನ? ಆಗ ನೀವೇನಂತ ಉತ್ತರ ಕೊಡ್ತಾ ಇದ್ರಿ ಸಾಹೇಬ್ರೆ? ಅಲ್ಲ ಸಾಹೇಬ್ರೆ, ನೀವ್ ಎಷ್ಟು ಸತಿ ಅನ್ಕೊಂಡಿಲ್ಲ ನಮ್ಮಿಬ್ರು ಕಾಂಟ್ರಾಕ್ಟ್ ವಿಷಯನ ಮನೆಯವ್ರಿಗೆಲ್ಲ ಹೇಳ್ಬೇಕು ಅಂತ? ಆಗ ನಿಮಗ್ ಗೊತ್ತಿರ್ಲಿಲ್ವಾ ನಮ್ಮ ಅತ್ತೆಗಿದೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇರ್ಲಿಲ್ಲ ಅಂತ? ಇತ್ತು, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ನಾನು ಅದಕ್ಕೆ ಹೇಳಿರ್ಲಿಲ್ಲ, ಈಗ್ಲೂ ಹೇಳಿಲ್ಲ, ಹೇಳೋದು ಇಲ್ಲ. ನನಗ್ ನಂಬಿಕೆ ಇಲ್ಲ ಸಾಹೇಬ್ರೆ. ನೀವ್ ನಂಬುದ್ರು ಅಷ್ಟೇ, ಬಿಟ್ರು ಅಷ್ಟೇ. ಏನೋ ನೀವ್ ದೊಡ್ಡದಾಗಿ ನನ್ನ ಕುಟುಂಬ, ನನ್ನ ಅಜ್ಜಿ, ನನ್ನಪ್ಪ, ನನ್ನಮ್ಮ ಅಂತ ನೀವೆಲ್ಲ ಮಾತಾಡ್ತಿದ್ದೀರಲ್ಲ, ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿದ್ಮೇಲೆ ಇವ್ರನ್ನೆಲ್ಲ ಹೇಗ್ ನಿಭಾಯಿಸ್ತೀನಿ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ನೀವ್ ಟ್ರಾನ್ಸ್ಫರ್ ಆಗಿ ಬೇರೆ ಊರ್ಗ್ ಹೋಗಿದ್ರಲ್ಲ, ಅಲ್ಲಿಂದ ಮನೆಗ್ ಬರೋವರೆಗೂ ನಾನ್ ಮನೇಲಿ ಇರ್ಬೇಕಿತ್ತು. ಹಳ್ಳಿಗ್ ಹೋದಾಗ ವಾಪಸ್ ನೀವ್ ಮನೆಗ್ ಬರೋವರೆಗೂ ನಾನ್ ಮನೇಲಿ ಇರ್ಬೇಕಿತ್ತು. ಬರೀ ಈ ರೀತಿ ಕಾರಣಗಳೇ ಕೊಟ್ಕೊಂಡು ಹೋದ್ರಲ್ಲ. ನಾನ್ ಮನೇಲಿರೋದಕ್ಕೆ ಒಂದಾದ್ರೂ ಕಾರಣ ಹೇಳಿದ್ರ ನೀವು? ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಾನ್ ಈ ಮನೇಲಿರೋ ಅವಶ್ಯಕತೆ ಇಲ್ಲ. ನಾನ್ ಮನ್ಸ್ ಮಾಡಿದಿದ್ರೆ ಇರೋ ಸತ್ಯನ ಮನೆಯವ್ರಿಗೆಲ್ಲ ಹೇಳಿ ನಾನೇ ಹೊರಗೆ ಹೋಗ್ತಿದ್ದೆ. ಏನ್ ಹಾಗ್ ನೋಡ್ತಿದ್ದೀರಾ? ನಾನ್ ಏನಾದ್ರೂ ಹಾಗ್ ಮಾಡದ್ನ? ಇಲ್ವಲ್ಲ. ಯಾಕಂದ್ರೆ ನಿಮ್ಮಷ್ಟೇ ಈ ಕುಟುಂಬನ ನಾನು ಪ್ರೀತಿಸ್ತೀನಿ, ಅದಕ್ಕೆ. ಆದ್ರೆ ಇದೊಂದು ವಿಷಯ ಮಾತ್ರ ನಿನ್ ತಲೆಗೆ ಹೋಗ್ಲೂ ಇಲ್ಲ, ಅರ್ಥನೂ ಆಗ್ಲಿಲ್ಲ. ಅದು ನನ್ನ ಹಣೆ ಬರ. ಅಲ್ಲ, ಜೊತೆಗಿರೋರ್ ಬಗ್ಗೆನೇ ನಿಮ್ಗೆ ಅರ್ಥ ಆಗಲ್ಲ. ಇನ್ ಕೇಸ್ಗಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀವಿ? ನೀನ್ ಏನ್ ಬೇಕಾದ್ರೂ ಮಾತಾಡು, ಆದ್ರೆ ನನ್ ಕೆಲ್ಸದ ವಿಚಾರ ಬಗ್ಗೆ ಏನಾರು ಮಾತಾಡಿದ್ರೆ. ಸರಿ, ನಿಮ್ ಕೆಲ್ಸದ ಬಗ್ಗೆ ನಾನೇನ್ ಮಾತಾಡಲ್ಲ, ಅದಕ್ಕೂ ಕೋಪ ಮಾಡ್ಕೋಬೇಡಿ. ಮನೆಗ್ ಬಂದಿದಾರಲ್ಲ ನಿಂಗವಜ್ಜಿ, ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಬಂದಿರೋ ಪಾಯಿಂಟ್ ಮಾತಾಡೋದ್ ಬಿಟ್ಟು ಇಷ್ಟೆಲ್ಲ ವೇಸ್ಟ್ ಟಾಪಿಕ್ ನ ಮಾತಾಡೋ ಅವಶ್ಯಕತೆ ಇತ್ತಾ? ಇದೇನ್ ವೇಸ್ಟ್ ಟಾಪಿಕ್ ಅಲ್ಲ. ಅದು ನಿನಗೆ, ನನಗಲ್ಲ. ಈ ಮನುಷ್ಯನ ಹತ್ರ ಎಷ್ಟು ಬಾಯ್ ಬಡ್ಕೊಂಡ್ರು ಅಷ್ಟು. ಪಡ್ಕೊಂಡ್ಬೇಡ ಅಂತಾನೆ ಹೇಳ್ತಿರೋದು. ನಾವು ಸತ್ಯ ಹರಿಶ್ಚಂದ್ರ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ ಹೋಗ್ಬಾರ್ದು, ಅದನ್ನ ಬೇರೆಯವ್ರು ಹೇಳ್ಬೇಕು. ಡೋರ್ ಓಪನ್ ಇರುವಾಗೆ ನೀನ್ ಇಷ್ಟೆಲ್ಲ ಮಾತಾಡ್ತಿಯಲ್ಲ, ಯಾರು ಬಂದ್ ಕೇಳಿಸ್ಕೊಳ್ಳಿ ಅಂತನ? ಹಿಂಗೆಲ್ಲಾನು ಯೋಚನೆ ಮಾಡ್ಬೋದು ಅಂತ ನಿಮ್ಮನ್ನ ನೋಡೇ ಕಲಿ. ಓಡ್ ಬಂದ 5 ನಿಮಿಷ ಮುಂಚೆ ಬಂದಿದ್ರೆ. 5 ನಿಮಿಷ ಮುಂಚೆ ಬಂದಿದ್ರೆ ನೀವಿಬ್ರು ಇಷ್ಟೊಂದಾಗ್ಲೇ ಆಚೆ ಇರ್ತಿದ್ರಿ. ಎಕ್ಸಾಕ್ಟ್ಲಿ. ಅದನ್ನ ಅವ್ರಿಗೊಂಚೂರು ಅರ್ಥ ಆಗತ್ರ ಹೇಳಿ. ಅಜಿತಾ, ನಿಂಗವತ್ತೆ ಕಾಟ ಜಾಸ್ತಿ ಆಗ್ಬಿಡಿದೆ ಕಣು. ಅಜಿತ್ ಯಾಕೆ ಇಷ್ಟೊತ್ತಾದ್ರೂ ಭೂಮಿನ ಕರ್ಕೊಂಡ್ ಬಂದಿಲ್ಲ? ಅವ್ನ್ ರೂಮ್ ತೋರಿಸಿ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತಿದ್ದಾರೆ. ಆಕ್ಚುಲಿ ನಿಜ ಹೇಳ್ಬಿಡ್ಬೋದು, ಬಟ್ ಅಮ್ಮ ಈಗ ತನಕ ಕೊಮ್ಮೆಯಿಂದ ಆಚೆ ಬಂದಿದ್ದಾರೆ. ಈಗ ಅಜ್ಜಿನ ಡೇಂಜರ್ ಝೋನ್ ಕಳ್ಸಿದ್ರೆ ಹೇಗೆ? ನೀನು ಬುದ್ಧದ ಸಂಕಷ್ಟಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಕಾಪಾಡಬೇಕು. ಅಜ್ಜಿನ ಈಗಾಗ್ಲೇ ತುಂಬಾ ಹೊತ್ತು ಕಾಯಿಸ್ಕೊಟ್ಟಿದ್ದೀವಿ, ಇನ್ ಕಾಯಿಸೋದ್ ಬೇಡ. ನಾನು ನನ್ನ ಹೆಂಡತಿ ಭೂಮಿನ ಈಗ್ಲೇ ಕರ್ಕೊಂಡು ಹೋಗಿ ಅವ್ರ ಕಣ್ಮುಂದೆ ನಿಲ್ಲಿಸ್ತಾರೆ. ಅತ್ತೆ, ನಿಮ್ ಜೊತೆ ರಾಧನ್ನು ಕರ್ಕೊಂಡ್ ಬರ್ಬೇಕಿತ್ತು. ಹೌದೌದು, ರಾಧನ್ನು ಕರ್ಕೊಂಡ್ ಬರ್ತಾರೆ. ನಮ್ಗೇನ್ ಔತಣ ಕೊಟ್ಟು ಹೇಳಿ ಕಳ್ಸಿದ್ರಿ ನೋಡಿ, ಬನ್ನಿ ಅಂತ.
ಅದಕ್ಕೆ ರಾಜನ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಇದೇನ್ರು ನೀವೇ ಬರ್ತಾ ಇದ್ದೀರಾ? ಎಲ್ಲ ಭೂಮಿ? ಅವ್ರಿಗೆ ಸ್ವಲ್ಪ ನಾಚಿಕೆ. ನಿಂಗ ಅಜ್ಜಿ ನಿನ್ಗೋಸ್ಕರ ಕಾಯ್ತೀರ ಭೂಮಿ. ಬಾಮ್ಮ ಭೂಮಿ. ಇವಳೆ ನನ್ನ ಹೆಂಡತಿ ಭೂಮಿ. ಇವಳೆ ನನ್ನ ಹೆಂಡತಿ ಭೂಮಿ. ಏನಿದು ನಿನ್ ಸೊಸೆ ಮುಸ್ಕಾಕೊಂಡ್ ಬರ್ತಾ ಇದ್ದಾಳೆ? ಅಲ್ಲ ಸಿಡುಬು ರೋಗ ಏನಾದ್ರು ಬಂದ್ಬಿಟ್ಟಿದ್ಯಾ? ಅಯ್ಯೋ ಆ ಥರದ್ದೇನು ಇಲ್ಲ. ಆಕ್ಚುಲಿ ಅಮ್ಮ ಕೋಮಾಗ ಹೋದಾಗ ಇವಳು ದೇವ್ರ ಹತ್ರ ಅರ್ಕೆ ಹೊತ್ಕೊಂಡಿದ್ದು. ಅಮ್ಮ ಕೋಮೆಯಿಂದ ಆಚೆ ಬಂತು ಅಂತ ಹೇಳಿದ್ರೆ ನಾನು ದೇವ್ರಿಗೆ ಈ ತರ ಮುಖ ಮುಚ್ಕೊಂಡು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಒಂದು ಸೇವೆನ ನಿರ್ವಹಿಸ್ತಾ ಇದ್ದಾಳೆ. ಹ್ಞೂ. ಅತ್ತೆ ವ್ರತನ? ಅದೆಂತ ವ್ರತನ ಅದು? ಮುಖ ಮುಚ್ಕೊಂಡ್ ಮಾಡೋ ಅಂತ ವ್ರತನ? ನಾನೇನು ಕೇಳಿಲ್ಲಪ್ಪ. ನಾನು ಕೇಳಿಲ್ಲ. ಹೋಗ್ಲಿ ಬಿಡು. ಏನವಾ ಭೂಮಿ, ಚೆನ್ನಾಗಿದ್ದೀಯಾ? ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳೋದ್ ಬಿಟ್ಟು ಓಲೆ ಬಸ್ ಒಂಥರ ತಲೆಗಾಡ್ತಾ ಇದ್ದಿಲ್ಲಮ್ಮ. ವ್ರತ ವ್ರತ ಬರೀ ವ್ರತ ಅಲ್ಲತೆ, ಮೌನ ವ್ರತ. ಮಾತೇ ಆಡೋಂಗಿಲ್ಲ. ಹೌದಮ್ಮ, ಮಾತಾಡೋಂಗಿಲ್ಲ, ಮುಖನ ತೋರ್ಸಂಗಿಲ್ಲ 7 ದಿವಸ. ಅಯ್ಯೋ ಎಂತ ವ್ರತನೋ? ಈ ತರದ್ದು ಒಂದ್ ವ್ರತ ಇರುತ್ತಾ? ಮುಖ ಮುಚ್ಕೊಂಡು ಮಾತಾಡ್ದೆ. ಬಿಡಪ್ಪ, ಈ ಭ್ರಮರಾಂಬ ಇದ್ ನಿಂಗ್ ಮೊದ್ಲೇ ಗೊತ್ತಿತ್ತಾ? ಏನ್ ವ್ರತನೇ ಇದು? ಅದು ಸಂಗೀತ ಸರಿ ಹೋಗ್ಬೇಕು ಅಂದ್ರೆ ಮಗ ಭಿಕ್ಷೆ ಹರಕೆ ತೀರಿಸ್ಬೇಕು, ಸೊಸೆ ಮುಸ್ಕು ಹರಕೆ ತೀರಿಸ್ಬೇಕು ಅಂತ ನಮ್ ಜೋಯಿಸ್ರು ಹೇಳಿದ್ರು. ಹೌದಾ ಸೀತಾ? ನಿಮ್ಮ ಅಮ್ಮನ್ಗೋಸ್ಕರ ಭಿಕ್ಷೆ ಹರಕೆ ಮಾಡ್ದ್ಯಪ್ಪ? ಪೊಲೀಸ್ ಆಫೀಸರ್ ಆಗಿ ಇಟ್ಕೊಂಡು ಭಿಕ್ಷಕರು ಸಾಲಿನಂಗ್ ಕೂತ್ಕೊಂಡು ಭಿಕ್ಷೆ ಬೇಡಿ ಹರಕೆ ತೀರಿಸಿದೇನೋ? ಕಂದ ಚಿನ್ನದಂತ ಮಗಿನ ಹತ್ತಿದ್ಯಾ ಸಂಗೀತ ನೀನು? ಏನೇನ್ ಬೈತೆ? ಅವ್ರಿಗೆ ಮದ್ವೆ ಡೇಟ್ ಫಿಕ್ಸ್ ಆಯ್ತಂತೆ. ಏನೋ ಮನೆ ಕೆಲ್ಸ ಏನಾದ್ರು ಕಲ್ತಿದ್ಯಾ? ಇಲ್ಲ ಅಮ್ಮ ಮಗಳು ಎಲ್ಲಾದ್ರೂ ಮಾಡ್ಸ್ಕೊಂಡು ಓಡಾಡ್ಕೊಂಡಿದ್ದೀರಾ? ಮಾಮ್ ಒಂದ್ ಸ್ವಲ್ಪ ಒಳಗ್ ಹೋಗ್ತಾರಣ ಬಂದ್ವಿ. ನನ್ನ ಹೆಂಡತಿ ಭೂಮಿ ಆ ಕಡೆ ಹೋಗೋಣ. ಚಿಕ್ಕವಳಲ್ವಾ ಅತ್ತೆ, ಕಲ್ತ್ಕೋತಾಳೆ. ಆ ಮುದ್ಕಿ ಹತ್ರ ಸಿಕ್ಕಾಕೊಂಡು ಆ ಊರಿಂದ ಎಸ್ಕೇಪ್ ಆಗಿ ಬಂದ್ರೆ ಸಾಕಪ್ಪ ಅಂತ ಓಡೋಡ್ ಬಂದ್ವಿ. ಇವಾಗ ನೋಡಿದ್ರೆ ಆ ಮುದ್ಕಿ ಇಲ್ಲಿಗೂ ಒಕ್ಕರ್ಸ್ಕೊಂಡಿದ್ದಾಳೆ ಮಾಮ್. ಅದಕ್ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಸಂಗೀತ ನೋಡಕ್ ಬಂದಿದ್ದಾಳೆ, 2 ದಿನ ಇರ್ತಾಳೆ, ಆಮೇಲೆ ಹೊಟ್ಟೋಗ್ತಾಳೆ. ಆಮೇಲೆ ನಮ್ದೇ ಮನೆ, ನಮ್ ಇಷ್ಟ. ಅಂಜು, ಏನಾಗಿದೆ ನಿನ್ಗೆ? ಇತ್ತೀಚೆಗೆ ತುಂಬಾ ಚೇಂಜಸ್ ಕಾಣ್ತಿದೆ ನಿನ್ ಹತ್ರ. ಹೌದು, ಮುಂಚೆ ಎಲ್ಲ ನೀನ್ ತುಂಬಾ ಆಕ್ಟಿವ್ ಆಗಿರ್ತಿದ್ದೆ, ಪ್ರತಿಯೊಂದು ವಿಷಯದಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿರ್ತಿದ್ದೆ. ಬಟ್ ಈಗೀಗ ಯಾಕೋ ಎಲ್ಲ ವಿಷಯಕ್ಕೂ ಒಂಥರ ಭಯ ಪಟ್ಕೋತೀಯಾ, ಹೆದರ್ಕೋತೀಯಾ, ಟೆನ್ಷನ್ ಅಲ್ಲೇ ಇರ್ತೀಯಾ. ನೀನಾಗ್ ಕಾಣ್ತಿಲ್ಲ ಬೇಬಿ ನನ್ಗೆ. ಬೇಬಿ ಕಮಾನ್, ಏನಾಗಿದೆ ನಿಂಗೆ? ನೋಡು, ಮನ್ಸಲ್ಲಿ ಆತರ ಏನಾದ್ರೂ ಇದ್ರೆ ಡೋಂಟ್ ಹೈ. ಅಮ್ಮನ ಹತ್ರ ಹೇಳ್ಕೊಳೆ. ಲೀವ್ ಇಟ್ ಮಾಮ್, ಹಾಗೆಲ್ಲ ಏನೂ ಇಲ್ಲ. ಆರಿಶೋ ಬೇಬಿ. ಮಾಮ್ ಆ ನಿಂಗವಜ್ಜಿಗೆ ನನ್ ತಂಟೆಗ್ ದಯವಿಟ್ಟು ಬರ್ಬೇಡ ಅಂತ ಅರ್ಥ ಮಾಡಿಸ್ಬಿಡು. ಅಲ್ವೇ, ಆ ನಿಂಗವ್ವ ನಿನ್ ತಂಟೆಗೆ ಯಾಕೆ ಬರ್ತಾಳೆ? ಊರಲ್ಲಿ ನನ್ ಕೈಯಿಂದ ಸೆಗಣಿ ಸಾರ್ಸಿದ್ದು ಅಂಡ್ ನಮ್ಮಿಬ್ಬರ ಕೈಲಿ ಬೆಣ್ಣಿ ತಡ್ಸಿದ್ದು ಅಂಡ್ ವಾಟ್ ಇಸ್ ದಟ್ ಕಾಲ್ಡ್, ಸೌದೆ ಒಲೆನಲ್ಲಿ ಅಡ್ಗೆ ಮಾಡಿಸಿದ್ದು, ಇದೆಲ್ಲ ಮರ್ತೋದ್ಯಾ ಮಾಮ್? ತೋಳ್ ಫೀಮೇಲ್ ನಮ್ಮನ್ನ ನೋಡಿ ಅದ್ ಯಾಕೆ ಅಷ್ಟೊಂದು ಉರ್ಕೊಂಡ್ ಸಾಯ್ತಾರೋ ನಂಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಮಾಮ್. ನಮ್ ಇಬ್ಬರನ್ನ ನೋಡಿದ್ರೆ ಸಾಕು ಇನ್ಸಲ್ಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಇಲ್ಲಿ ಏನಾದ್ರೂ ಆ ಗೇಮ್ ಶುರು ಮಾಡಿದ್ರೆ ಸರಿಯಾಗಿ ಮರ್ಯಾದೆ ಮಾಡ್ತೀನಿ ಅವಳಿಗೆ. ತಾಳ್ಮೆ ಅಂಜು. ಆ ಮುದುಕಿ ಏನೇ ಕೊಂಕು ಮಾತಾಡಿದ್ರು 2 ದಿನ ಹಲ್ಲು ಕಚ್ಕೊಂಡು ಎಲ್ಲ ಸಹಿಸ್ಕೊ ಪ್ಲೀಸ್. ಆಗಲ್ಲವ, ಸ್ವಲ್ಪ ಅರ್ಥ ಮಾಡ್ಕೋ. ಆ ರಾಮ್ ನಾಳೆ ದಿನ ನಿನ್ ಮಾವ ಆಗೋನು, ಆ ಮುದುಕಿ ಮಗ, ಅದನ್ ಮರಿಬೇಡ. ಇನ್ನು ಆ ಸಂಗೀತ ಅತ್ತೆ ಹಾಕಿದ ಗೆರೆನ ಯಾವತ್ತೂ ದಾಟೋಳಲ್ಲ. ನೀನು ಆ ಮುದುಕಿ ಮೇಲಿನ ಕೋಪಕ್ಕೆ ಏನಾದ್ರೂ ಮಾತಾಡಿ ಅದ್ರಿಂದ ಆ ಮುದುಕಿ ಹರ್ಟ್ ಆಗಿ ಆಮೇಲೆ ನಾಳೆ ದಿನ ನಿಮ್ಮಿಬ್ರು ಮದ್ವೆನೆ ನಿಲ್ಲಿಸ್ಬಿಡ್ತಾಳೆ. ಏನ್ ಮಾಡ್ತೀಯ? ಅದಕ್ ನೀನ್ ಚಾನ್ಸ್ ಕೊಡ್ಬೇಡ, ಕೂಲಾಗಿ ಹ್ಯಾಂಡಲ್ ಮಾಡು. ನನ್ಗೀಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ನಚ್ಚಿ ಮದ್ವೆ ನಡಿಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಈ ವರ್ಷ ಅಷ್ಟೇನ್ ಆಗಿಲ್ಲ ಅಂತ ಅನ್ಸುತ್ತೆ ಅಲ್ವೇನಾ? ಅದು ಎಲ್ಲಿನೂ ಎಫೆಕ್ಟು, ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ. ಹಾಗಾದ್ರೆ ಈ ವರ್ಷ ಒಂದ್ ಸ್ವಲ್ಪ ಬೇಸಾಯ ಕಷ್ಟನೇ. ಈಗ ಗೊತ್ತಲ್ಲ ಅಣ್ಣ, ರೈತರು ಅಂದ್ರೆ ಹಾಗೆ. 1 ವರ್ಷ ಬಿರಿಯಾನಿ, 1 ವರ್ಷ ಗಂಜಿ. ಹೇ ಅಜಿತ, ಏನು ಯಾವಾನು ಹೆಂಡತಿ ಸರಿ ಹಿಡ್ಕೊಂಡೇ ಓಡಾಡ್ತೀಯಲ್ಲ, ಶೇಮ್ಲೆಸ್ ಬೆಳೋ. ಇದೊಳ್ಳೆ ಚೆನ್ನಾಗಾಯ್ತು. ನನ್ನ ಹೆಂಡತಿಯಿಂದ ತಾನು ಓಡಾಡ್ತಾ ಇದೀನಿ, ಕಲ್ಲೂರ್ ಹೆಂಡತಿಯಿಂದ ಓಡಾಡ್ತೀನಿ. ಅಜಿತ ಸುಮ್ಮನೆ ಇರಕ್ಕಾಗ ಹಂಗೆಲ್ಲ ಮಾತಾಡ್ತಾರೇನೋ? ಅತ್ತೆ, ಅದು ನನ್ ಮಗಂಗೆ ಭೂಮಿ ಕಂಡ್ರೆ ಪ್ರೀತಿ ಜಾಸ್ತಿ, ಅದಕ್ಕೆ. ಅತ್ತೆ, ನೀವ್ ಟೀ ತಗೊಳ್ಳಿ. ಸಂಗೀತ, ನಿನ್ ಸೊಸೆ ತುಂಬಾ ಚೂಟಿ ಕಣೆ. ನಾನೇನು ಕೇಳಲ್ಲ, ಹೊತ್ತೊತ್ತಿಗೆ ನನ್ಗೇನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇರ್ತಾಳೆ. ನನ್ನ ಅತ್ತಿ ಅಂದ್ರೆ ಸುಮ್ನೆನಾ? ಹೊಗಳ್ಕೊ. ಅಮ್ಮ, ಅತ್ತಿಗ್ ಬೈತಾ ಇದ್ದಲ್ಲ ಸೊಸೆನ ಆಗ್ ಬೆಳೆಸ್ಬೇಕು ಈಗ ಬೆಳೆಸ್ಬೇಕು ಅಂತ, ಈಗೇನ್ ಹೇಳ್ತೀಯಾ? ಇಷ್ಟ ಚೆನ್ನಾಗಿದೆ. ನಿಜ ಹೇಳು, ನೀನ್ ಮನಸ್ವಿನಿ ತಾನೆ? ಹೆದರ್ಕೋಬೇಡ, ಸುಮ್ನೆ ತಮಾಷೆ ಮಾಡ್ದೆ. ಮನಸ್ವಿನಿ ನಿನ್ ಟೀ ಬಗ್ಗೆ ಬಹಳ ಹೇಳಿದ್ಲು, ಕರೆಕ್ಟ್ ಆಗಿದೆ. ಅವಳು ನಿನ್ನಿಂದಾನೆ ಅಂತ ಕಲ್ತಿದ್ದು ಟೀ ಮಾಡೋದನ್ನ. ಹೌದಾ ಸಂಗೀತ? ಒಳ್ಳೆ ಸೊಸೆ ಸಿಕ್ಕಿದಾಳಮ್ಮ ನಿನ್ಗೆ.
ಹೌದು ಅತ್ತೆ. ಅಮ್ಮ ದಾರಿಲಿ ಬರುವಾಗ್ಲು ಎಂತ ಸೊಸೆ ಸಿಕ್ಕಿದಾಳ ಏನು ಅಂತ ಬೈಕೊಂಡ್ ಬರ್ತಾ ಇದ್ದೆ. ಮತ್ತಿನ್ನೇನಪ್ಪ, ಅತ್ತೆ ಹೋದ್ರೆ ಸಾಕು, ಅಧಿಕಾರ ನಮ್ ಕೈಗೆ ಸಿಕ್ಕರೆ ಸಾಕು ಅನ್ನೋ ಈ ಕಾಲದಲ್ಲಿ ಮುಸುಕು ವ್ರತ, ಮೌನ ವ್ರತ ಅಂತ ಮಾಡೋ ಸೊಸೆ ಸಿಕ್ಕಿದಾಳೆ ಅಂದ್ರೆ ಆಶ್ಚರ್ಯ ಆಗದೆ ಇರುತ್ತಾ ಹೇಳು? ಹಾಗೆ ನನ್ ಮನ್ಸು ಬದ್ಲಾಗ್ದೆ ಇರುತ್ತಾ ಹೇಳು? ಮುಖ ನೋಡಕ್ ಆಗ್ತಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗಿದೆ. ಹೌದು, ಅವಳಲ್ಲಿ ಯಾರಮ್ಮ? ಇನ್ಯಾರೋ ಮನಸ್ವಿನಿ. ಅತ್ತೆ ಅದು ನನ್ ಮಗಳು ಮನಸ್ವಿನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ತುಂಬಾ ಆಸೆ, ಅದಕ್ಕೆ ಟ್ರೈನಿಂಗ್ ತಗೊಂತಾ ಇದ್ದಾಳೆ. ಕರೆಕ್ಟ್, ಮಾವ ಹೇಳಿದ್ ಕರೆಕ್ಟ್. ಅವಳು ಹಾಗೆ ಹೊಟ್ಟೋದು. ಹೌದಾ? ಒಳ್ಳೆ ಬೇಟೆಗಿರು. ಅವಳ ಕಾಣಿಸ್ಕೇಬಲ್ಲ ಅದ್ ಕೂಡ್ಲೆ ಅವಳಿಗೂ ನಮ್ ಪ್ರಸಾದಿಗೂ ಮಳ್ಳ ಮಾಡ್ಬಿಡೋಣ. ಅತ್ತೆ ಅದಕ್ಕೆ ಮೈದು ನಾನ್ ನಿಮ್ಮನ್ನ ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಮೊದ್ಲಿನಾಗಿಲ್ಲ ನೀವು. ಮುಂಚೆ ಎಲ್ಲ ನಿಮ್ ಮುಖದಲ್ಲಿ ಒಂದ್ ಸ್ಮೈಲ್ ಇತ್ತು, ಒಂದ್ ಇನ್ನೋಸೆಂಟ್ ಸಣ್ಣ ಮಗುವಿನ ಸ್ಮೈಲು. ಅದೀಗಿಲ್ಲ. ಏನಾಯ್ತು ಅದಕ್ಕೆ? ಮೈದು ನನ್ನನ್ನ ಮತ್ತೆ ನಿಮ್ಮ ಅಣ್ಣನ ದೂರ ಮಾಡ್ಬೇಕು ಅಂತ ಈ ಮನೇಲಿ ಯಾರೋ ಸಂಚ್ ಮಾಡ್ತಿದ್ದಾರೆ.